ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪುಷ್ಪ ನಾಗರಾಜ್, ಟ್ಯಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ನಿಮ್ಮ ಕರೆಂಟ್ ಪಾರ್ಟ್ನರ್ ಅಂತ ನೀವು ಪ್ರೀತಿಸೋ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸೊ ಅವ್ರ ನಮ್ಮ ಹೆಸರನ್ನ ನಿಮ್ಮ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ, ನೋಡೋಣ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ. ಸೊ ನೋಡೋಣ. ಓಕೆ. ಸೆಲೆಬ್ರೇಷನ್. ಓಕೆ. ಓವರ್ ಆಲ್ ನೋಡೋದಾದ್ರೆ ಯಾವುದೋ ಒಂದು ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅನ್ಸುತ್ತೆ. ಅದ್ರ ಜೊತೆಗೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಈಗೋ ಕ್ಲಾಶಸ್ ಕೂಡ ಕಾಣಿಸ್ತಾ ಇದೆ ಅಂಡ್ ಇಮ್ಮೆಚೂರೇಟ್ ಆಗಿ ಬಿಹೇವ್ ಮಾಡಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೂ ಗಿಲ್ಟ್ ಇದೆ, ನಾ ಮಾಡಿ ತಪ್ಪು ಅಂತ ಅವ್ರಿಗೂ ಅನಿಸ್ತದೆ. ಇಲ್ಲ, ಕೊಬ್ಬು ಅವಳಿಗೂ ಜಾಸ್ತಿ ಇದೆ ಅಥವಾ ಅವನಿಗೂ ಜಾಸ್ತಿ ಇದೆ, ಅದಕ್ಕೆ ಅವ್ನು ಬಂದಿಲ್ಲ, ಮಾತಾಡಿಲ್ಲ ಅನ್ನೋ ಒಂದು ಇದೆ. ಆದ್ರೆ ಈಗೋ ಇನ್ನೂ ಇದೆ. ಬಟ್ ಆ ಥರ್ಡ್ ಪಾರ್ಟಿಯಿಂದಾಗಿ ಕೂಡ ಪ್ರಾಬ್ಲಮ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬಟ್ ಸ್ಟಿಲ್ ಅವ್ರೇನಂದ್ರೆ ಇದೆಲ್ಲ ಆದ್ರೂ ಕೂಡ ನಿಮ್ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಅಂಡ್ ನಿಮ್ ಜೊತೆ ಜಾಲಿಯಾಗಿ ಸುತ್ತಾಡ್ಬೇಕು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಿದೆ, ನಿಮ್ ಜೊತೆ ಎಲ್ಲಾ ಶೇರ್ ಮಾಡ್ಕೋಬೇಕು ಅಂತ ಕೂಡ ಇದೆ. ಸೊ ಓವರ್ ಆಲ್ ನೋಡೋದಾದ್ರೆ ವಿತಿನ್ 1 ವೀಕ್ ಒಳಗಡೆ ನಿಮ್ಗೆ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರುವಂತ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ನೋಡೋದಾದ್ರೆ ಆ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಈಗೋ ಕ್ಲಾಶಸ್ ಇಂದ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೀವು ನಿಮ್ಮ ಕೋಪ ಸಿಟ್ಟನ್ನ ಬಿಟ್ಟು ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ರೆಡ್ ಹಾರ್ಟ್ ಕಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.